ಸ್ವಲ್ಪ ಉರಿ ಆದ್ರೂ ಕಡಿಮೆ ಆಗ್ಬೋದು. ಅಮ್ಮ ಉರ್ಕೊಂಡು ಹೋಗ್ಲತ್ತೆ. ನೋಡ್ತೆ ಜಾನಕಿ, ಸೀತಮ್ಮನ ಮನಸ್ಸು ಎಷ್ಟು ವಿಶಾಲ ಅಂತ. ಮೊದಲು ಸೊಸೆನ ತಪ್ಪಾಗಿ ತಿಳ್ಕೊಂಡ್ರು, ಕೊನೆಗೆ ಅವಳ ಮನಸ್ಸು ಏನು ಅಂತ ಅರ್ಥ ಮಾಡ್ಕೊಂಡ್ರು. ನಿಜ ಅತ್ತೆ, ಅಷ್ಟು ಜನರ ಮುಂದೆ ಯಾರು ತಾನೇ ಕ್ಷಮೆ ಕೇಳ್ತಾರೆ ಹೇಳಿ? ನಿಜಕ್ಕೂ ಸೀತಾ ಅವ್ರ ಮನಸ್ಸು ತುಂಬಾ ದೊಡ್ಡದು. ಸತ್ಯಕ್ಕನ ಕನಸನ್ನ ಅವರೇ ಪೋಷಿಸಿದ್ರು, ಇವಾಗ ಅವರೇ ಉಳಿಸ್ತಿದ್ದಾರೆ. ನಿಜವಾಗ್ಲೂ ಸತ್ಯಕ್ಕ ತುಂಬಾ ಪುಣ್ಯ ಮಾಡಿದ್ದಾರೆ. ಸತ್ಯ, ಧರ್ಮ, ನಿಷ್ಠೆ ಇವೆಲ್ಲ ಮನುಷ್ಯನ ಕಾಯುತ್ತೆ ಅನ್ನೋದಕ್ಕೆ ನಮ್ಮ ಸತ್ಯನ ಬದುಕೆ ನಿದರ್ಶನ. ಒಟ್ಟಿನಲ್ಲಿ ಅವಳ ಬದುಕಲ್ಲಿ ಮೋಡ ಸರಿದು ಬೆಳಕು ಬಂತಲ್ಲ. ದೇವ್ರೆ, ನನ್ನಪ್ಪ, ನಿಮ್ಗಿನ್ನೇನೇ ಬೇಕು? ಅಲ್ಲ ಅನ್ನೋ ದರ್ಪದಲ್ಲಿದ್ದೆ ಅಲ್ವಾ? ಆದ್ರೆ ಈಗ ನೋಡು, ನಿನ್ ಪ್ರತಿಯೊಂದು ಕಾಲ್ ರೆಕಾರ್ಡಿಂಗ್ನ ತಪ್ಪಿಸಿದ್ದೀನಿ. ಇದು ಪೊಲೀಸ್ ಇಂಟೆಲಿಜೆನ್ಸ್ ಅಂದ್ರೆ. ಪೊಲೀಸ್ನವ್ರ ಹತ್ರ ಆಟ ಆಡೋದಕ್ಕೆ ಹೋದ್ರೆ ಅನುಭವಿಸ್ಬೇಕಾಗತ್ತೆ. ಬಾಬಿ, ಯಾಕೆ ಹೀಗೆ ಮಾಡಿದೆ? ನನ್ನ ಮಗ ಏನೇ ಮಾಡಿದ್ದ ನಿನ್ಗೆ? ಅಲ್ವೇ 3 ಹೊತ್ತು ಅಕ್ಕ ಅಕ್ಕ ಅಂತ ನೀನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ನಲ್ಲ, ಅಂಥವನ್ಗೆ ಇದೇನೆ ನೀನ್ ಕೊಡೋ ಮರ್ಯಾದೆ? ಅತ್ತೆ, ಬಿಡಿ ಅವಳನ್ನ. ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕು. ತಪ್ಪಿಸ್ಕೊಳ್ಳೋದಕ್ ನೋಡಿದ್ರೆ ನಾವು ನೀರ್ ಕುಡಿಸ್ತೀವಿ. ನಾನು ಇವಳಿಂಥ ನೀಚ್ ಹೆಂಗ್ಸು ಅಂತ ಅನ್ಕೊಂಡಿರ್ಲಿಲ್ಲ ಸತ್ಯ. ನಿನ್ನನ್ನು ತಪ್ಪು ತಿಳ್ಕೊಂಡೆ. ಆದ್ರೆ ತಪ್ಪು ಮಾಡಿದವಳೆ ನಮ್ಮ ಮನೇಲಿದ್ದಾಳೆ ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ಲ. ಇನ್ನು ಇವಳು ಈ ಮನೇಲಿ ಇರಬಾರ್ದು ಅಷ್ಟೇ. ನಮ್ಮೆಲ್ಲರ ಮುಂದೆ ಕಾರ್ತಿಕ್ ಬಗ್ಗೆ ಒಳ್ಳೆ ಮಾತಾಡ್ತಾ ಹಿಂದೆ ಇಂಥ ಕೆಲಸ ಮಾಡಿದೀಯಲ್ಲ. ಇವಳಿಗೆ ಇನ್ಮೇಲೆ ಈ ಮನೇಲಿ ಜಾಗ ಇಲ್ಲ.